ಪತ್ರೆ ಅಂತೆ. ಪತ್ರೆ ಎಲೆ, ಒಂದು ಸುವಾಸನೆ ಎಲೆ ಅಂತೆ. ಗಾಯಿಂದ ಕೊನೆ ಆಗುತ್ತೆ. ಮರುಗ. ಮರಗ. ಶಾಂತಲ ಅವರಿಗೆ ಒಂದು ಪುಸ್ತಕ ಸೇರಿದೆ. ಓಕೆ, ನೆಕ್ಸ್ಟ್ ಅಲೆ. ಅಲೆ ಒಳ ಮನಸ್ಸು. ಅಂತರಂಗ. ಮದುವೆ ಶುಭ ಸಮಾರಂಭಗಳಲ್ಲಿ ಮೆರವಣಿಗೆ ಮಾಡ್ತಾರೆ, ಏನಂತಾರೆ? ಓಲಗ. ಓಲಗ, ಒಡ್ಡೋಲಗ. ಒಡ್ಡೋಲಗ ಅಂದ್ರೆ ಅರಮನೆಯಲ್ಲಿ ಒಡ್ಡೋಲಗ ಅಂತಾರೆ, ಇದನ್ನ ಓಲಗ ಅಂತ. ಪ್ರಪಂಚ. ಜಗ. ಯುಗ ಅಂದ್ರೆ ವರ್ಷ. ಆಶ್ಚರ್ಯ. ಗಾನೆ ಆಗ್ಬೇಕಾ? ಗೂನು ಗಾನೆ ಆಗ್ಬೇಕು. ಗೂನು ಇಲ್ವಾ? ಇಲ್ಲ, ಗೂನು ಇಲ್ಲ, ಬರೀ ಗಾನೆ. ಇಲ್ಲ, ಬೆರಗು. ಬೆರಗು ಅಂತ ಏನಿಲ್ಲ. ಆಶ್ಚರ್ಯ, ಬೆರಗು. ಗಾ ಆಗ್ಬೇಕು. ಓಕೆ, ಪುಸ್ತಕ ನನ್ನಲ್ಲೇ ಉಳಿದಿದೆ. ನೀವು ಬೇರೆದು ನೋಡಿ. ನೆಕ್ಸ್ಟ್, ವಿಸ್ಮಯಕಾರಿ ಗೂಡನ್ನು ಕಟ್ಟುವ ಪಕ್ಷಿ. ಗಿಡುಗ. ವಿಸ್ಮಯಕಾರಿ ಗಿಡಗ. ಗಿಡಗ ಕಟ್ಟಲ್ಲ. ಗೀಜಗ ಗುಡು. ಸೊಸೆ ಅಳಿಯನ ತಂದೆ. ಸೊಸೆ ಅಳಿಯನ ತಂದೆ. ನಿಮ್ಮ ಸೊಸೆ ನಿಮ್ಮ ಮಗನ್ಗೆ ಮದುವೆ ಆಗುತ್ತಲ್ಲ, ಅವ್ರ ತಂದೆ ನಿನ್ಗೇನಾಗ್ತಾರೆ? ಹದ್ದಿನ ತರಹದ ಪಕ್ಷಿ. ಗಿಡುಗ. ಇವಾಗ ತಾನೆ ಹೇಳಿದ್ರು ಅವರು. ಅದೃಷ್ಟ ಅಥವಾ ಯೋಗ. ಸರಿ, ನಾನೇ ಆನ್ಸರ್ ಮಾಡ್ಬಿಡೆ. ಓಕೆ, ಪ್ರಶ್ನೆ. ಮತ್ತೆ ಪಾರ್ವತಿಯ ಮಗ. ಷಣ್ಮುಖ. ಷಣ್ಮುಗನೂ ಆಗುತ್ತೆ. ಷಣ್ಮುಗನೂ ಆಗುತ್ತೆ. ಬಾಲಕಗೆ ಪರ್ಯಾಯ ಪದ. ಗಾಯಿಂದ ಬಾಲಕ. ಹುಡುಗ. ದೇಹದ ಅಂಗಗಳನ್ನು ಕಳೆದುಕೊಂಡವ. ದೇಹದ ವಿಕಲಾಂಗ. ಚಿನ್ನ ಬೆಳ್ಳಿ ಒಡವೆ ಕೆಲಸ ಮಾಡುವ. ನೀವು ಆನ್ಸರ್ ಮಾಡಿ ಹುಡುಗಿರು. ಅಕ್ಕಸಾಲಿಗ. ವಸ್ತುವನ್ನು ಸಮನಾಗಿ ಎರಡು ಚೂರುಗಳನ್ನಾಗಿ ಮಾಡುವ ಪ್ರಕ್ರಿಯೆ. ದೋಣಿ ನಡೆಸುವವನು. ಯುದ್ಧ. ರಣರಂಗ ಅಂತ ಹೇಳಿದ್ರೆ ಬೇರೆ ಏನಾದ್ರು ಇದೆಯಾ? ಯುದ್ಧಕ್ಕೆ ಕಾಳಗ. ಐ ಥಿಂಕ್ ನೆಂಟರುಗೆ ಬಳಗ. 50 ಕ್ವಶನ್ ಆನ್ಸರ್ ಆಗೋಯ್ತು. ಇಲ್ಲ, 50 ಕ್ವಶನ್. ಈ ತರ ಇವರೇ ಮೈತ್ರಿ ಅವರೇ ಕಳಿಸಿದ್ದು. ಆಗ ಕಳಿಸ್ತಾ ಇರ್ತಾರೆ, ನನಗೆ ಪರೀಕ್ಷೆ ಮಾಡ್ತಾ ಇರ್ತಾರೆ.